ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿಯ ಹಬ್ಬದ ಸಂಭ್ರಮಕ್ಕೆ ಸಜ್ಜಾಗ್ತಾ ಇದ್ದಾರೆ. ಸಾಂಸ್ಕೃತಿಕ ಮೈಸೂರಿನಲ್ಲೂ ಕೂಡ ಮಹಾಲಕ್ಷ್ಮಿಯ ಆರಾಧನೆಗೆ ಏನು ಮೈಸೂರಿನ ವಿವಿಧ ಭಾಗಗಳಿಂದ ಬಂದು ಏನು ಹೃದಯ ಭಾಗದಲ್ಲಿರುವಂತಹ ಚಿಕ್ಕಗಡಿಯಾರದಲ್ಲಿ ಈಗಾಗಲೇ ಸಾಕಷ್ಟು ಜನ ಏನು ವ್ಯಾಪಾರ ವಹಿವಾಟನ್ನು ಮೈಸೂರಿಗರು ಮಾಡ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಶ್ರಾವಣ ಮಾಸದಲ್ಲಿ ಬರುವಂತಹ ಏನು ಶುಕ್ರವಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ, ವರಮಹಾಲಕ್ಷ್ಮಿ ರಥವನ್ನು ಆಚರಣೆ ಮಾಡ್ತಾರೆ. ಹೀಗಾಗಿ ಮನೆಯಲ್ಲಿ ಧಾನ್ಯಲಕ್ಷ್ಮಿ ಇರಬೇಕು, ಧನಲಕ್ಷ್ಮಿ ಇರಬೇಕು, ಅಷ್ಟಲಕ್ಷ್ಮಿಯರು ವಾಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಹಾಲಕ್ಷ್ಮಿಗೆ ವಿವಿಧ ಹೂಗಳು ಹಣ್ಣುಗಳಿಂದಲೂ ಕೂಡ ಪೂಜೆ ಪುನಸ್ಕಾರವನ್ನು ಮಾಡಲಾಗುತ್ತೆ. ಭಾಳ ಪ್ರಮುಖವಾಗಿ ಈ ಒಂದು ಹಬ್ಬದಲ್ಲಿ ಕಮಲದ ಹೂವಿಗೆ ಸಾಕಷ್ಟು ಡಿಮ್ಯಾಂಡ್ ಇರ್ತಕ್ಕಂಥದ್ದು ಹಾಗೂ ವಿವಿಧ ಹೂಗಳನ್ನು ಕೂಡ ಇಲ್ಲಿ ಬಳಸಲಾಗುತ್ತೆ. ಹಾಗೂ ಮಹಾಲಕ್ಷ್ಮಿಯನ್ನು ವಿವಿಧ ರೂಪಗಳಲ್ಲಿ ಅಲಂಕಾರವನ್ನು ಮಾಡಿ ವಿವಿಧ ಭಕ್ಷ್ಯ ಭೋಜನಗಳನ್ನು ಕೊಟ್ಟು ಏನು ತಾಯಿ ವರಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡ್ತಾರೆ. ಈ ಬಾರಿಯೂ ಕೂಡ ಸಾಕಷ್ಟು ವಹಿವಾಟು ಅಥವಾ ಏನು ಈ ಬಾರಿಯೂ ಕೂಡ ಸಾಕಷ್ಟು ರೀತಿಯಾದಂತಹ ವ್ಯಾಪಾರ ವಹಿವಾಟು ಕೂಡ ಇದೆ. ಈಗಾಗಲೇ ಏನು ಈ ಒಂದು ಹಬ್ಬದಲ್ಲಿ ಪ್ರಮುಖವಾಗಿದ್ದಂತಹ ಬಾಳೆ ಗರ್ಗಂದ್ ಇರ್ಬೋದು ಅಥವಾ ಮಾವಿನ ಸೊಪ್ಪು ಹಾಗೂ ಇತರ ಭಾಗಗಳನ್ನು ಕೂಡ ಅಲಂಕಾರಿಕ ವಸ್ತುಗಳನ್ನು ಕೂಡ ಸಾರ್ವಜನಿಕರು ಖರೀದಿಯಲ್ಲಿ ತೊಡಗಿರ್ತಕ್ಕಂಥದ್ದು. ಏನು ಹೆಣ್ಣು ಮಕ್ಕಳ ಹಬ್ಬ ಆದ್ದರಿಂದ ಬಳೆ ಹಾಗೂ ಇತರ ಅಲಂಕಾರಿಕ ವಸ್ತುಗಳಿಗೂ ಕೂಡ ಸಾಕಷ್ಟು ಮಹತ್ವವನ್ನು ಕೊಡಲಾಗಿದೆ. ಹೀಗಾಗಿ ಈ ಬಾರಿಯೂ ಕೂಡ ಹೂವಿನ ರೇಟ್ ಕೂಡ ಸಾಕಷ್ಟು ಹೆಚ್ಚಳ ಇರ್ತಕ್ಕಂಥದ್ದು, ಶಾಮಂತಿಗೆ ಕೂಡ ಸಾಕಷ್ಟು ಡಿಮ್ಯಾಂಡ್ ಇದೆ. ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಏನು ಮೈಸೂರಿಗರು ಕೂಡ ಮುಗಿಬಿದ್ದು ಏನು ಇಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇದ್ದಾರೆ. ಏನು ನೆನೆಯೂ ಮಾರ್ಕೆಟಲ್ಲಿ ಏನು ವ್ಯಾಪಾರ ವಹಿವಾಟು ಜಾಸ್ತಿ ಇತ್ತು, ಯಾಕೆಂದರೆ ನಿನ್ನೆ ಕೂಡ ಇವತ್ತು ರಶ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನೆನೆಯೂ ಕೂಡ ಸಾಕಷ್ಟು ಜನ ವಹಿವಾಟನ್ನು ಮಾಡಿದ್ದಾರೆ. ಹಾಗೂ ಬಾಳೆ ಗರ್ಗಂದ್ ಏನಿದೆ, ಗರ್ಗಂದು ಮಾವಿನ ಸೊಪ್ಪು ಕೂಡ ಈ ಬಾರಿ ಭಾರಿ ಡಿಮ್ಯಾಂಡ್ ಇರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿಯ ಒಂದು ವರಮಹಾಲಕ್ಷ್ಮಿ ನಾಳೆ ಹಬ್ಬವನ್ನು ಆಚರಣೆ ಮಾಡೋದಕ್ಕೂ ಕೂಡ ಸಾಕಷ್ಟು ರೀತಿಯಾದ ಸಂಭ್ರಮ ಸಡಗರ ಮೈಸೂರಿನಲ್ಲೂ ಕೂಡ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಒನ್ ಕನ್ನಡ, ಮೈಸೂರು.